ಅಗಣಿತ ಚೆಲುವಿನ ವದನಾರವಿಂದ ಅನುಪಮದಾನಂದ ತಂದೇಹ ಸಿರಿಕಂದ ಅಗಣಿತ ಚೆಲುವಿನ ವದನಾರವಿಂದ ಅಗಣಿತ ಚೆಲುವಿನ ವದನಾರವಿಂದ ಅಗಣಿತ ಚೆಲುವಿನ ವದನಾರವಿಂದ. ಮಹಾರಾಜ, ಈ ಅರಮನೆಯಲ್ಲಿ ಹಿಂದೆಂದೂ ಕಾಣದ ಸಂಭ್ರಮ ಸಂತೋಷ ಈ ಮಗುವಿನ ಆಗಮನದಿಂದ ಉಂಟಾಗಿದೆ. ಇನ್ನು ಈ ಮಗುವಿಗೆ ನಾಮಕರಣವಾಗಿ ಆ ಹೆಸರಿನಿಂದ ಈ ಕಂದ ಈ ಅರಮನೆಗೆ ಇನ್ನಷ್ಟು ಸಂಭ್ರಮೋಲ್ಲಾಸವನ್ನು ಉಂಟು ಮಾಡಲಿ. ಅಗತ್ಯವಾಗಿ ಗುರುದೇವ, ದೈವದತ್ತವಾಗಿ ಭೂತಾಯಿಯಿಂದ ದೊರೆತ ಬಗೆಯನ್ನು ನೆನೆಯುವಂತೆ, ಭೂಮಿಯ ಮೇಲೆ ನೇಗಿಲು ಮೂಡಿಸುವ ಗೆರೆಯನ್ನು ಸೀತಾ ಎಂದು ಕರೆಯುವಂತೆ ಈ ಮಗುವಿಗೆ ಸೀತಾ ಎಂದೇ ನಾಮಕರಣ ಮಾಡಬಹುದಲ್ಲವೇ? ಆಹಾ, ಅಗತ್ಯವಾಗಿ ನೇಗಿಲ ತುದಿಯಿಂದ ಎಳೆವ ಗೆರೆಗೆ ಸೀತಾ ಎನ್ನುವಂತೆ ಈ ಮಗುವಿಗೆ ಸೀತೆ ಎನ್ನುವ ಹೆಸರು ಅನ್ವರ್ಥವಾಗಿದೆ ಮಹಾರಾಜ, ಅನ್ವರ್ಥವಾಗಿದೆ. ಮಹಾರಾಣಿ, ತಾವು ಕೂಡ ಈ ಮಗುವಿಗೆ ಒಂದು ಹೆಸರನ್ನು ಹೇಳಬಹುದಲ್ಲವೇ? ಜನಕ ವಂಶದ ಬೆಳಕಾಗಿ ಬಂದಿರುವ ಈ ಮಗುವನ್ನು ಜಾನಕಿ ಎಂದು ಕರೆಯುವ ಅಪೇಕ್ಷೆ ನನ್ನದು. ಆಹಾ, ಅದ್ಭುತ. ಸೀತಾ ಜಾನಕಿ ಸೊಗಸಾಗಿದೆ. ಮಗುವಿನ ಚಿಕ್ಕಪ್ಪನೆನಿಸಿಕೊಳ್ಳುವ ಕುಶಧ್ವಜ ಯುವರಾಜರು ಕೂಡ ಒಂದು ಹೆಸರನ್ನು ಸೂಚಿಸಬಹುದಲ್ಲವೇ? ಹೇಳುತ್ತೇನೆ ಗುರುಗಳೇ. ಮಿಥಿಲೆ ನಮ್ಮ ರಾಜ್ಯದ ರಾಜಧಾನಿ. ಈ ಮಗುವಿನ ಹೆಸರು, ಈ ರಾಜ್ಯದ ರಾಜಧಾನಿಯ ಹೆಸರು ಜೊತೆಗೆ ಪ್ರಸಿದ್ಧಿಯಾಗಲು ಈ ಕಂದನನ್ನು ಮೈಥಿಲಿ ಎಂದು ಕರೆಯಲು ನಾನು ಅಪೇಕ್ಷಿಸುತ್ತೇನೆ. ಭಲೆ ಭಲೆ. ಆಹಾ, ಸೀತೆ, ಜಾನಕಿ, ಮೈಥಿಲಿ, ಅದ್ಭುತವಾಗಿದೆ. ಎಲ್ಲವೂ ಸೊಗಸಾಗಿದೆ. ಗುರುಗಳೇ, ನಾವೆಲ್ಲರೂ ಒಂದೊಂದು ಹೆಸರು ಸೂಚಿಸಿದಂತೆ ತಾವು ಒಂದು ಹೆಸರನ್ನು ಸೂಚಿಸಿದರೆ ನಮಗೆಲ್ಲರಿಗೂ ಸಂತೋಷವಾಗುತ್ತದೆ. ಅಗತ್ಯವಾಗಿ ಈ ಮಗು ದೊರೆತ ಬಗೆ, ಇದು ಬೆಳೆಯುವ ಸ್ಥಳ, ಬೆಳೆಯುವ ವಂಶ, ಈ ಕಂದನ ಹೆಸರಿಗೆ ಅನ್ವರ್ಥವಾಗುವಂತೆ ತಾವು ಮಾಡಿದ್ದೀರಿ. ನಾನು ಸಹ ನಿಮ್ಮ ವಂಶದ ಚರಿತ್ರೆಯಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂತಹ ಒಂದು ಹೆಸರನ್ನು ಸೂಚಿಸುತ್ತೇನೆ. ಜನಕನ ವಂಶದ ಪೂರ್ವಜರಲ್ಲಿ ಪ್ರಸಿದ್ಧರಾದಂಥ ರಾಜ ನಿಮಿ ಚಕ್ರವರ್ತಿ ತನ್ನ ದೇಹ ತ್ಯಜಿಸಿ ವಿದೇಹನಾಗಿ ಉಳಿದ ಕತೆ ತಮಗೆಲ್ಲರಿಗೂ ಗೊತ್ತಿರುವುದೇ. ಅಂತಹ ವಿದೇಹನ ವಂಶದ ರಾಜ್ಯಕ್ಕೆ ಮಹಾಲಕ್ಷ್ಮಿ ಸ್ವರೂಪಿಯಾಗಿ ದೊರೆತಂತಹ ಈ ಮಗುವನ್ನು ನಾನು ವೈದೇಹಿ ಎಂದು ಕರೆಯಬಹುದಲ್ಲವೇ? ಆಹಾ, ಅದ್ಭುತ ಅದ್ಭುತ. ಸೀತಾ, ಜಾನಕಿ, ಮೈಥಿಲಿ, ವೈದೇಹಿ ಎಲ್ಲವೂ ಸೊಗಸಾಗಿ. ಈ ಮಗುವಿನ ಭಾಗ್ಯದಿಂದ ನಮ್ಮ ವಂಶದ ಕೀರ್ತಿ ಅಜರಾಮರವಾಗುವುದರಲ್ಲಿ ಯಾವ ಸಂದೇಹವೂ ನನಗಿಲ್ಲ. ಸಾವಧಾನ ಮಹಾರಾಜ, ಸಾವಧಾನ ಮಹಾರಾಜ. ಸಾವಧಾನ. ನೀವು ಇಷ್ಟು ಬೇಗ ಈ ನಿರ್ಧಾರಕ್ಕೆ ಬರುವುದು ಸೂಕ್ತವಲ್ಲ ಎನಿಸಿದೆ. ಅದೇಕೆಂದು ತಿಳಿಸುವಿರ ಗುರುವರ್ಯ? ಈ ಮಗು ಸ್ವರ್ಣಪೆಟ್ಟಿಗೆಯಲ್ಲಿ ಈ ರಾಜ್ಯದ ನೆಲದಲ್ಲಿ ಬಂದು ಸೇರಿದ್ದು ಹೇಗೆ? ಇದಕ್ಕೆ ಸೂಕ್ತವಾದ ಸಮಾಧಾನ ಸಿಗಬೇಕು. ಪೂರ್ವ ಚರಿತ್ರೆ ಗೊತ್ತಾದರೆ ಮಾತ್ರ ನಿರಾತಂಕವಾಗುವುದು. ಏಕೆಂದರೆ ಈ ಮಗುವು ದೇವರ ಪ್ರಸಾದವೋ ಅಥವಾ ಯಾವುದಾದರೂ ಅಸುರ ಶಕ್ತಿಯ ಅಸುಳೆಯ ರೂಪದಲ್ಲಿ ಅರಮನೆಯನ್ನು ಪ್ರವೇಶಿಸಿ ಅನಾಹುತ ಉಂಟು ಮಾಡುವ ಉದ್ದೇಶ ಹೊಂದಿದ್ದರೆ? ನಾರಾಯಣ 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 ನಾರಾಯಣ. ತ್ರಿಕಾಲಜ್ಞಾನಿ, ತ್ರೈಲೋಕ್ಯ ಸಂಚಾರಿ ದೇವರ್ಷಿ ನಾರದರಿಗೆ ಸ್ವಾಗತ, ಸುಸ್ವಾಗತ.
ಇಷ್ಟಾರ್ಥ ಸಿದ್ಧಿರಸ್ತು, ವಂಶೋಭಿವೃದ್ಧಿರಸ್ತು. ಬ್ರಹ್ಮಮಾನಸ ಪುತ್ರ ನಾರದ ಮಹರ್ಷಿಗೆ ನಮೋ ನಮಃ. ಗೌತಮರ ಪುತ್ರ ಶತಾನಂದರೇ, ಸೌಖ್ಯವೇ? ಪೂಜ್ಯರೇ, ತಮ್ಮ ಆಶೀರ್ವಾದದಿಂದ ದೈವಾನುಗ್ರಹದಿಂದ ಎಲ್ಲವೂ ಶುಭವಾಗುತ್ತಿದೆ. ಜನಕ ಮಹಾರಾಜರಿಗೆ ಯಾಗ ಭೂಮಿಯಲ್ಲಿ ದೈವ ಸ್ವರೂಪಿಯೋ ಎಂಬಂತಹ ಹೆಣ್ಣು ಮಗು ದೊರೆತು ಅದಕ್ಕೀಗ ಸೀತೆ, ಜಾನಕಿ, ಮೈಥಿಲಿ, ವೈದೇಹಿ ಎಂದು ನಾಮಕರಣದ ಸಂಭ್ರಮ ನಡೆದಿರುವಾಗ ತಮ್ಮಂತಹ ಮಹರ್ಷಿಗಳ ಆಗಮನ ತಂಗಾಳಿಗೆ ಪರಿಮಳ ಬೆರೆತಂತೆ ಈ ಅರಮನೆಗೆ ಸಂತೋಷವನ್ನು ಇಮ್ಮಡಿಯಾಗಿ ತಂದಿದೆ ಗುರುದೇವ. ತಂಗಾಳಿಯೂ ಇಲ್ಲಿಯದೆ, ಪರಿಮಳವೂ ಇಲ್ಲಿಯದೆ. ನಾರದನ ನಾಸಿಕಕ್ಕೆ ಅದು ಎಲ್ಲಿಯೋ ತಿಳಿಯಿತು. ಶತಾನಂದರೇ, ಇಂತಹ ಸಂಭ್ರಮೋತ್ಸಾಹದ ಸಂದರ್ಭದಲ್ಲಿ ಇಲ್ಲಿಗೆ ಬರಲು ನನ್ನ ಮನಸ್ಸಿಗೆ ಆನಂದವು ಹೆಚ್ಚಿಸಿದೆ. ಇಂತಹ ಸಂಭ್ರಮೋತ್ಸಾಹದ ಸಂದರ್ಭದಲ್ಲಿ ಇಲ್ಲಿಗೆ ಬರಲು ನನ್ನ ಮನಸ್ಸಿಗೆ ಆನಂದವು ಹೆಚ್ಚಿಸಿದೆ. ದೇವತಾ ಸ್ವರೂಪಿಯಾದ ಈ ಮಗುವನ್ನು ನೋಡುವ ಭಾಗ್ಯವು ಈಗ ನನ್ನದಾಗಿದೆ. ಮಹರ್ಷಿ, ತಾವು ಈ ಮಗುವನ್ನು ಕಂಡೊಡನೆ ಏನನ್ನೂ ನೆನಪಿಸಿಕೊಂಡವರಂತೆ ತೋರುತ್ತದೆ. ಈ ಮಗುವು ನಮ್ಮ ರಾಜ್ಯದಲ್ಲಿ ಹೇಗೆ ಸಿಕ್ಕಿತು ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿರುವಾಗಲೇ ತಮ್ಮ ಆಗಮನವಾಯಿತು. ಈ ನನ್ನ ಪ್ರಶ್ನೆಗೆ ತಮ್ಮಿಂದ ಸರಿಯಾದ ಉತ್ತರವನ್ನು ನಿರೀಕ್ಷಿಸುತ್ತಿದ್ದೇನೆ. ಅಗತ್ಯವಾಗಿ ಮಹಾರಾಜ. ಇಳೆ ಮಳೆಯನ್ನು ಬಯಸುತ್ತದೆ, ಮಳೆ ಇಳೆಗೆ ಬರಲು ಕಾತರಿಸುತ್ತದೆ. ಹಾಗೆಯೇ ಹೇಳುವ ಕೇಳುವ ಬಯಕೆ ಇದ್ದರೆ ತಿಳುವಳಿಕೆಯ ಬಳ್ಳಿ ಬೆಳೆಯುತ್ತದೆ. ನಿನಗೆ ತಿಳಿಸಬೇಕಾದ ವಿಚಾರವನ್ನು ತಿಳಿಸಲು ನನಗೆ ಯಾವ ಅಭ್ಯಂತರವೂ ಇಲ್ಲ. ಈ ಮಗು ನಿನಗೆ ಸಿಗುವ ಮುನ್ನ ಈ ಮಗುವಿನ ಹಿಂದಿನ ಅವತಾರದ ಕಥೆಯನ್ನು ಈಗ ನಿನಗೆ ತಿಳಿಸುತ್ತೇನೆ. ಈ ಮಗು ಆಗ ವೇದವತಿ ಎಂಬ ಮಹಾಗುಣವತಿಯು ಸುರಸುಂದರಿಯೂ ಆಗಿ ಜನ್ಮವೆತ್ತಿ ವಿವಾಹಕ್ಕೆ ಪ್ರಾಪ್ತವಯಸ್ಕಳಾಗಿದ್ದಳು. ವೇದವತಿಯ ತಂದೆ ತನ್ನ ಮಗಳಿಗೆ ಅನುರೂಪನಾದ ವರನೊಂದಿಗೆ ವಿವಾಹವನ್ನು ಮಾಡಬೇಕೆಂದು ಅಪೇಕ್ಷಿಸಿ ವಿವಾಹದ ವಿಷಯವನ್ನು ತಿಳಿಸಲು ಮಗಳ ಹತ್ತಿರ ಕಾತರದಿಂದ ಬಂದನು. ಆಗ ವೇದವತಿ, ವೇದವತಿ, ಏನಿದು? ನಿನಗೆ ಸೂಕ್ತವಾದ ವರನನ್ನು ಹುಡುಕಿ ನಿನ್ನ ವಿವಾಹ ಮಾಡಬೇಕೆಂದು ಕಾತರಿಸಿ ಅಷ್ಟ ದಿಕ್ಕಗಳಿಗೂ ಸೂಕ್ತ ವರನನ್ನು ಹುಡುಕಲು ಅಮಾತ್ಯರನ್ನು ಕಳುಹಿಸಿದ್ದೇವೆ. ಪರಾಕ್ರಮಶಾಲಿಗಳು, ಸತ್ಕುಲ ಪ್ರಸೂತರು, ಸಕಲ ವಿದ್ಯಾ ಪಾರಂಗತರು ಆದ ಉತ್ತಮೋತ್ತಮ ಗುಣಗಳುಳ್ಳ ವರಗಳನ್ನು ಶೋಧಿಸಿದ್ದರೆಂದು ಅವರಿಗೆ ಸಂದೇಶ ಬರುತ್ತದೆ. ಅವೆಲ್ಲವನ್ನು ನಿನಗೆ ತಿಳಿಸಿ ನೀನು ಇಷ್ಟಪಟ್ಟ ವರನೊಂದಿಗೆ ನಿನ್ನ ವಿವಾಹ ನಡೆಸಬೇಕೆಂದ ಅಭಿಲಾಷೆಯಿಂದ ಬಂದರೆ ಈ ರೀತಿ ತಪಸ್ವಿನಿಯಂತೆ ವೇಷ ತೊಟ್ಟಿರುವುದೇತಕ್ಕೆ? ಈ ನಿನ್ನ ವೇಷವನ್ನು ನೋಡಿದರೆ ನೀನು ವೈರಾಗ್ಯವನ್ನು ಹೊಂದಿರುವಂತೆ ನಮಗೆ ಆತಂಕವಾಗುತ್ತದೆ. ಇಲ್ಲ ಅಪ್ಪಾಜಿ, ಇಲ್ಲ. ನಿಮಗೆ ಆತಂಕ ಬೇಡ. ನಾನು ವಿವಾಹ ಮಾಡಿಕೊಳ್ಳುವುದಕ್ಕಾಗಿ ಈ ತಪಸ್ಸನ್ನು ಮಾಡಲು ನಿರ್ಧರಿಸಿದ್ದೇನೆ. ವೇದವತಿ, ಏನಿದು ವಿಚಿತ್ರ? ತಪಸ್ಸಿಗೂ ವಿವಾಹಕ್ಕೂ ಎಲ್ಲಿಯ ಸಂಬಂಧ? ಅಪ್ಪಾಜಿ, ಹಿಮವಂತನ ಮಗಳು ಗಿರಿಜೆ ತಪಸ್ಸನ್ನು ಮಾಡಿ ತಾನೆ ಆ ಶಂಕರನನ್ನು ಪಡೆದಿದ್ದು. ವೇದವತಿ, ದಾಕ್ಷಾಣಿ ಅಗಲಿಕೆಯಿಂದ ಪರಮ ವಿರಾಗಿಯಾಗಿದ್ದ ಪರಮೇಶ್ವರನನ್ನು ವರಿಸಲು ಆ ಗಿರಿಜೆಗೆ ತಪಸ್ಸು ಮಾಡುವುದೊಂದನ್ನು ಬಿಟ್ಟು ಅನ್ಯ ಮಾರ್ಗವಿರಲಿಲ್ಲ. ಅಪ್ಪಾಜಿ, ಮಹಾದೇವನನ್ನು ಒಲಿಸಿಕೊಳ್ಳಲು ಗಿರಿಜಿಗೆ ತಪಸ್ಸನ್ನು ಬಿಟ್ಟು ಹೇಗೆ ಅನ್ಯ ಮಾರ್ಗ ಇರಲಿಲ್ಲವೋ ಹಾಗೆ ನನಗೂ ಮಧುಸೂದನನ್ನು ಒಲಿಸಿಕೊಳ್ಳಲು ತಪಸ್ಸನ್ನು ಬಿಟ್ಟು ಅನ್ಯ ಮಾರ್ಗವಿಲ್ಲ ಅಪ್ಪಾಜಿ. ಮಧುಸೂದನ ಅಂದ್ರೆ? ಕ್ಷೀರಸಾಗರ ಶಾಯಿ, ಶೇಷಶಯನ, ಶಂಕುಚಕ್ರ ಕಥಾಧಾರಿ, ವೈಕುಂಠ ದೊರೆಯ ಪದ್ಮನಾಭನನ್ನು ನನ್ನ ಪತಿಯಾಗಿ ಪಡೆಯಲು ನಾನು ತಪಸ್ಸು ಮಾಡಲು ನಿರ್ಧರಿಸಿದ್ದೇನೆ ಅಪ್ಪಾಜಿ. ದಯಮಾಡಿ ನನ್ನನ್ನು ಆಶೀರ್ವದಿಸಿ ಅಪ್ಪಾಜಿ, ಆಶೀರ್ವದಿಸಿ. ವೇದವತಿ, ಈ ನಿನ್ನ ಅಸಾಧ್ಯವಾದ ಅಪೇಕ್ಷೆಗೆ ಆಶೀರ್ವಾದ ಮಾಡುವ ಅವಿವೇಕತನವನ್ನು ನಾನು ತೋರಲಾರೆ. ಈ ನಿನ್ನ ನಿರ್ಧಾರವನ್ನು ಬಿಟ್ಟು ನಾನು ಹುಡುಕಲು ಕಳುಹಿಸಿರುವ ಭೂಲೋಕದ ರಾಜ ಮಹಾರಾಜರುಗಳಲ್ಲಿ ಯಾರನ್ನು ಬೇಕಾದರೂ ಇಷ್ಟಪಡು. ಇಲ್ಲ ಅಪ್ಪಾಜಿ, ಇಲ್ಲ.
ಆ ವಿಷ್ಣುವೇ ನನ್ನ ಪತಿ. ಆ ವಿಷ್ಣುವನ್ನಲ್ಲದೆ ಬೇರ್ಯಾರನ್ನು ಎಂದಿಗೂ ನಾನು ವರಿಸಲಾರೆ ಅಪ್ಪಾಜಿ, ವರಿಸಲಾರೆ. ವೇದವತಿ, ಮಗಳೆಂಬ ಮಮಕಾರದಿಂದ ಮೃದು ವಚನಗಳನ್ನಾಡುತ್ತಿರುವ ನಾನು ಅದನ್ನು ಮರೆತು ಕಠಿಣವಾಗಿ ಬುದ್ಧಿ ಹೇಳಬೇಕಾಗುತ್ತದೆ. ಅಪ್ಪಾಜಿ, ತಂದೆಯಾಗಿ ನೀವು ನನ್ನನ್ನು ದಂಡಿಸಬಹುದು, ಆದರೆ ಮಹಾವಿಷ್ಣುವನ್ನು ನನ್ನ ಪತಿಯಾಗಿ ಪಡೆಯುವ ನನ್ನ ನಿರ್ಧಾರವನ್ನು ನೀವು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ ಅಪ್ಪಾಜಿ, ಸಾಧ್ಯವಿಲ್ಲ. ವೇದವತಿ, ನಿನ್ನ ಅವಿವೇಕಿತನ ಅತಿಯಾಯಿತು. ಸ್ವಾಮಿ ಸ್ವಾಮಿ, ಇದರಲ್ಲಿ ವೇದವತಿಯ ಅವಿವೇಕವೇನೂ ಇಲ್ಲ. ನೀವು ಮರೆತಿದ್ದೀರ. ನಾನೇನು ಮರೆತಿದ್ದೇನೆ ದೇವಿ? ಹೇಳುತ್ತೇನೆ ಸ್ವಾಮಿ. ನಾವು ಮಹಾಲಕ್ಷ್ಮಿಯೇ ನಮ್ಮ ಮಗಳಾಗಿ ಜನಿಸಬೇಕೆಂದು ತಪಸ್ಸು ಮಾಡಿ ವರ ಪಡೆಯಲಿಲ್ಲವೇ? ಆ ವರ ಫಲಿಸಿ ಆ ಮಹಾಲಕ್ಷ್ಮಿಯೇ ನಮ್ಮ ಮಗಳಾಗಿ ಬೆಳೆದ ಮೇಲೆ ಆ ವಿಷ್ಣುವೇ ನಮಗೆ ಅಳಿಯನಾಗಬೇಕಲ್ಲವೇ? ದೇವಿ, ಮನ್ನಿಸು. ಮಗಳೆಂಬ ಮಮಕಾರದಲ್ಲಿ ಆ ಮಹಾಲಕ್ಷ್ಮಿಯೇ ಈ ವೇದವತಿ ಎಂಬುದನ್ನು ಮರೆತು ಸಾಮಾನ್ಯಳೆಂದು ತಿಳಿದು ತಪ್ಪು ಮಾಡಿಬಿಟ್ಟೆ. ಸ್ವಾಮಿ, ಎಷ್ಟೋ ಬಾರಿ ನಾನು ತಾಯಿಯಾದರೂ ಕೂಡ ಮಗಳೆಂಬ ಮಮತೆಯ ಪ್ರವಾಹದಲ್ಲಿ ಮಹಾಲಕ್ಷ್ಮಿಯೇ ಸ್ವರೂಪ ಆಗಿರುವುದನ್ನು ಮರೆತು ವರ್ತಿಸಿದೆ. ಈಗ ನಮ್ಮ ತಪ್ಪು ನಮಗೆ ಅರಿವಾಯಿತಲ್ಲವೇ? ಇನ್ನಾದರೂ ವೇದವತಿಯ ಸಾಧನೆಗೂ ಗುರಿಗೂ ನಾವು ಆಶೀರ್ವದಿಸಬೇಕಲ್ಲವೇ? ಖಂಡಿತ ದೇವಿ, ಖಂಡಿತ. ವೇದವತಿ, ನನ್ನ ಕಠಿಣವಾದ ಮಾತುಗಳನ್ನು ಮನ್ನಿಸಮ್ಮ. ನಿನ್ನ ಅನಂತ ಕಾಲದ ಪತಿಯನ್ನು ಈ ಅವತಾರದಲ್ಲಿ ನೀನು ಹೊಂದಲೇಬೇಕು. ನಿನ್ನ ತಪಸ್ಸಿಗೆ ಶ್ರೀಹರಿ ಒಲಿದು ಮತ್ತೆ ನಿನ್ನನ್ನು ವರಿಸಲೇಬೇಕು. ಅಪ್ಪಾಜಿ, ಇಷ್ಟು ವರ್ಷಗಳ ಕಾಲ ನೀವು ನನ್ನನ್ನು ಸಲಹಿದಿರಿ, ಆನಂದ ನೀಡಿದಿರಿ. ಈಗ ನನ್ನ ಮನೋಭಿಲಾಷೆಯನ್ನು ಅರಿತು ನನ್ನನ್ನು ಆಶೀರ್ವದಿಸಿದಿರಿ. ನಿಮಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಅಪ್ಪಾಜಿ, ಧನ್ಯವಾದಗಳು. ನಾನಿನ್ನು ತಪಸ್ಸಿಗೆ ತೆರಳುತ್ತೇನೆ ಅಪ್ಪಾಜಿ. ನನ್ನನ್ನು ಆಶೀರ್ವದಿಸಿ ಅಪ್ಪಾಜಿ, ನನ್ನನ್ನು ಆಶೀರ್ವದಿಸಿ. ತಾಯಿ, ನಾನಿನ್ನು ಹೊರಡುತ್ತೇನೆ. ನನ್ನನ್ನು ಆಶೀರ್ವದಿಸಿ ತಾಯಿ. ಬರುತ್ತೇನೆ ತಾಯಿ. ಆದಿಲಕ್ಷ್ಮಿ ವೇದವತಿಯು ಆದಿದೇವ ಪಡೆಯಲು ಅಡವಿಯೇ ಕಾಂತದಲ್ಲಿ ಶ್ರೀಹರಿಯ ಧ್ಯಾನಿಸಲು ಅನವರತ ದೃಢ ಮನದಿ ತಪವನು ಮಾಡಿದಳು. ನಡೆಯುವುದೋ ಈ ವಧು ಕಲ್ಯಾಣವು, ಮರೆಯುವುದೋ ವಿಧಿ ವಿಲಾಸವು. ಜನಕ ಮಹಾರಾಜ, ಲಕ್ಷ್ಮೀನಾರಾಯಣರು ಪರಸ್ಪರ ಅಗಲುತ್ತಾರೆ, ಮತ್ತೆ ಬೇರೆ ಬೇರೆ ಅವತಾರಗಳನ್ನೆತ್ತಿ ಸಾಮಾನ್ಯರಂತೆ ನಾನಾ ಶ್ರಮಪಟ್ಟು ಒಂದಾಗುತ್ತಾರೆ ಎನ್ನುವುದೆಲ್ಲ ಆಟವಿದ್ದಂತೆ. ಆದಿ ದಂಪತಿಗಳಾದ ಅವರಿಗೆ ಅಗಲಿಕೆ ಎನ್ನುವುದೇ ಇಲ್ಲ. ಆದರೂ ಲೋಕ ಕಲ್ಯಾಣಕ್ಕಾಗಿ, ಶಿಷ್ಟರ ರಕ್ಷಣೆಗಾಗಿ, ದುಷ್ಟರ ಸಂಹಾರಕ್ಕಾಗಿ ಈ ರೀತಿಯ ಅವತಾರಗಳನ್ನೆತ್ತಿ ಅಗಲಿಕೆ,
ಒಂದಾಗುವಿಕೆಯ ನಾಟಕವನ್ನಾಡುವ ಜಗನ್ನಾಟಕ ಸೂತ್ರಧಾರಿಗಳು ಅವರು. ಅಂತಹ ಭಗವಂತನ ನಾಟಕದಲ್ಲಿ ವೇದವತಿಯ ತಪಸ್ಸಿನ ಅಂಕ ಆರಂಭವಾಯಿತು. ಮಹರ್ಷಿ, ವೇದವತಿಯ ತಪಸ್ಸಿಗೆ ಮಹಾವಿಷ್ಣು ಒಲಿದನೆ? ವೇದವತಿಯು ವಿಷ್ಣುವನ್ನು ಪಡೆಯಲು ತಪಸ್ಸನ್ನು ಮಾಡುತ್ತಿರುವಾಗ ಸಾಂಬನೆಂಬ ಮಹಾದೈತ್ಯನೊಬ್ಬ ಅಲ್ಲಿಗೆ ಬಂದ. ಎಂತಹ ಅಪರಿಮಿತ ಸೌಂದರ್ಯ! ಕಂಡೊಡನೆ ಕೈವಶ ಮಾಡಿಕೊಳ್ಳಬೇಕೆನ್ನಿಸುವ ಕಾಮಿನಿ, ಬಾರಸೆಳೆದು ಅಪ್ಪಿಕೊಳ್ಳಬೇಕೆನ್ನುವ ಭಾಮಿನಿ, ನಿರಾಭರಣೆಯಾಗಿ ತಪಸ್ವಿಯಾಗಿ ಇದ್ದರೂ ಸಹ ಎಷ್ಟೊಂದು ಮನೋಹರವಾಗಿ ಕಣ್ಗೊಳಿಸುತ್ತಿರುವಳಲ್ಲ. ಇನ್ನು ರಾಣಿಯಾಗಿ ದಿವ್ಯಾಭರಣವನ್ನು ಧರಿಸಿಕೊಂಡು ಬಂದು ನಿಂತರೆ ಇವಳ ಒಲವನ್ನು ನಾನು ಪಡೆದೇ ತೀರಬೇಕು. ಇವಳ ಸೌಂದರ್ಯವನ್ನು ಹೀರಬೇಕು. ನಾನು ಇವಳನ್ನು ಪಡೆಯದೆ ಹೋದರೆ ನನ್ನ ಪೌರುಷವೇ ವ್ಯರ್ಥ. ಹೌದು, ಪೌರುಷವೇ ವ್ಯರ್ಥ. ನನಗೆ ಈ ರೀತಿ ತೊಂದರೆ ಕೊಡುತ್ತಿರುವುದು ನನ್ನ ತಂದೆಗೆ ಗೊತ್ತಾದರೆ ಅವರ ಕೋಪಕ್ಕೆ ತುತ್ತಾಗುತ್ತೀಯಾ? ಎಚ್ಚರಿಕೆ! ನಾನು ನಿನ್ನ ತಂದೆಯವರ ಮಾತನ್ನು ಕೇಳುವುದಿಲ್ಲ, ನಿನ್ನ ಮಾತನ್ನು ಕೇಳುವುದಿಲ್ಲ. ನನಗಿರುವುದು ಒಂದೇ ದಾರಿ, ಅದು ಬಲಾತ್ಕಾರ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.